ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಿಸಿದಂತೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ಜಟಾಪಟಿ ಜೋರಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ತೀವ್ರಗೊಂಡಿದೆ. ಕಾಂಗ್ರೆಸ್ ಹಾಗೂ ಮೈತ್ರಿ ಪಕ್ಷಗಳ ಮಧ್ಯೆ ಬಿಡದಿ ಟೌನ್ಶಿಪ್ ವಾರ್ ಜೋರಾಗಿರೋದು. ರೈತರ ಹೋರಾಟಕ್ಕೆ ಬೆಂಬಲವನ್ನ ಬಿಜೆಪಿ ಜೆಡಿಎಸ್ನವರು ಕೊಟ್ಟಿದ್ರು. ಇದರ ವಿರುದ್ಧ ಕಾಂಗ್ರೆಸ್ ಈಗ ಗರಂ ಆಗಿದೆ. ಬಿಜೆಪಿ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ನಿಂದ ಪೋಸ್ಟರ್ ವಾರ್ ಶುರುವಾಗಿದೆ. ಇವತ್ತು ಬಿಡದಿಗೆ ಬಿಜೆಪಿ ನಿಯೋಗ ಭೇಟಿ ಹಿನ್ನೆಲೆಯಲ್ಲಿ ಪೋಸ್ಟರ್ ಅಭಿಯಾನವನ್ನ ಆಯೋಜನೆ ಮಾಡಲಾಗಿದೆ. ಪಾದಯಾತ್ರೆಗೆ ಕರೆಯನ್ನ ಕೊಟ್ಟಿದ್ರು ಜೆಡಿಎಸ್ನವರು. ಸದ್ಯ ಇದಕ್ಕೆ ವ್ಯಂಗ್ಯವಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ರೈತರ ಭೂಮಿ ಕದ್ದ ಅಶೋಕ್, ಬಿರಿಯಾನಿ ಅಡ್ಡೆ ಚಿಲ್ಲರೆ ನಾರಾಯಣ ಸ್ವಾಮಿ, RTGS ಕಳ್ಳ ವಿಜಯೇಂದ್ರಗೆ ಸ್ವಾಗತ ಅಂತೇಳಿ ಪೋಸ್ಟರ್ ಹಾಕಿ ಲೇವಡಿ ಮಾಡಲಾಗಿದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿಯನ್ನು ಕೂಡ ಇವರ ಫೋಟೋವನ್ನು ಕೂಡ ಹಾಕಲಾಗಿದೆ. HDK ಫೋಟೋ ಹಾಕಿ ಬೇನಾಮಿ ಆಸ್ತಿ ಒಡೆಯ ಅಂತೇಳಿ ಪೋಸ್ಟರ್ ಅನ್ನ ಹಾಕಿರುವಂತ ದೃಶ್ಯಗಳನ್ನ ನೀವಿಲ್ಲಿ ನೋಡ್ತಾ ಇರಬಹುದು. ಬಿಡದಿಯ ಹಲವೆಡೆ ಪೋಸ್ಟರ್ ಅಂಟಿಸಿ ಮೈತ್ರಿ ಪಕ್ಷಕ್ಕೆ ಕಾಂಗ್ರೆಸ್ ಈ ರೀತಿಯಾಗಿ ಟಾಂಗ್ ಕೊಡ್ತಾ ಇದೆ, ವ್ಯಂಗ್ಯವಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಪೋಸ್ಟರ್ ವಾರ್ ಮುನ್ನೆಲೆಗೆ ಬರ್ತಾ ಇದೆ. ಸದ್ಯ ಕಾಂಗ್ರೆಸ್ನಿಂದ ಮತ್ತೊಮ್ಮೆ ಪೋಸ್ಟರ್ ವಾರ್ ಆಗ್ತಾ ಇರೋದು. ಯಾಕಂತೆ ಬಿಡದಿ ಟೌನ್ಶಿಪ್ ಇದನ್ನ ವಿರೋಧಿಸಿ ಆಲ್ರೆಡಿ ರೈತರಿಗೆ ಬೆಂಬಲವನ್ನ ನೀಡಿ ಬಿಜೆಪಿಯವರು ಮತ್ತು JDSನವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ನಿಯೋಗ ಬಿಡದಿಗೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಕಾಣಿಸಿಕೊಂಡಿರುವಂಥ ಪೋಸ್ಟರ್, ಬಿಡದಿಯ ಸಾಕಷ್ಟು ಕಡೆಗಳಲ್ಲಿ ಇದೇ ರೀತಿಯಾದಂಥ ಪೋಸ್ಟರ್ಗಳನ್ನು ಅಂಟಿಸಲಾಗಿದೆ. ಅನಿತಕ್ಕ, ನಾನು ವಿನಯ್ ಗೌಡ, ನಿಮ್ಮ ಬೇನಾಮಿ ಭೂಮಿ ಒಡೆಯ, ಈ ರೀತಿಯಾದಂಥ ಪೋಸ್ಟರ್. ಇನ್ನೊಂದು ಕಡೆಯಲ್ಲಿ ಅಶೋಕ್, ವಿಜಯೇಂದ್ರ, ಛಲವಾದಿ ನಾರಾಯಣ ಸ್ವಾಮಿ ಫೋಟೋ ಇರುವಂಥ ಪೋಸ್ಟರನ್ನು ಕೂಡ ಗಮನಿಸ್ತಾ ಇರಬಹುದು. ಇನ್ನೊಂದು ಕಡೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ಅವರ ಫೋಟೋ ಇರುವ ಪೋಸ್ಟರನ್ನು ಕೂಡ ನೋಡ್ತಾ ಇರಬಹುದು. ಈ ರೀತಿಯಾಗಿ ಹಲವೆಡೆ ಪೋಸ್ಟರ್ಗಳನ್ನು ಅಂಟಿಸಲಾಗಿದೆ. ಅನಿತಕ್ಕ, ನಾನು ವಿನಯ್ ಗೌಡ, ನಿಮ್ಮ ಬೇನಾಮಿ ಆಸ್ತಿಯ ಒಡೆಯ ಅಂತೇಳಿ ಪೋಸ್ಟರನ್ನು ಕೂಡ ಅಂಟಿಸಲಾಗಿದೆ. ಇನ್ನೊಂದು ಕಡೆಯಲ್ಲಿ ನೋಡ್ತಾ ಇರಬಹುದು ವಿಜಯೇಂದ್ರ, ಛಲವಾದಿ ನಾರಾಯಣ ಸ್ವಾಮಿ ಮತ್ತು ವಿಪಕ್ಷ ನಾಯಕ ಅಶೋಕ್ ಅವರ ಫೋಟೋವನ್ನು ಕೂಡ ಅಂಟಿಸಿ ಇಲ್ಲಿ ವ್ಯಂಗ್ಯವಾಡುವಂಥ ಕೆಲಸವನ್ನ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇದ್ದಾರೆ. ಇಲ್ಲೊಂದು ಕಡೆಯಲ್ಲಿ ಟೌನ್ಶಿಪ್ಗೆ ರೈತರ ವಿರೋಧವನ್ನು ವ್ಯಕ್ತಪಡಿಸಿದ್ರಲ್ಲ, ಇದಕ್ಕೆ ಬೆಂಬಲ ನೀಡಿ ಪ್ರತಿಭಟನೆಯನ್ನು ಮಾಡುವಂಥ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಬಂದಿದ್ರು. ಅವರನ್ನು ಕೂಡ ವ್ಯಂಗ್ಯವಾಡುವಂಥ ಕೆಲಸ ಇಲ್ಲಿ ಕಾಂಗ್ರೆಸ್ ಕಡೆಯಿಂದ ಆಗ್ತಾ ಇದೆ. ಈ ರೀತಿಯಾಗಿ ಪೋಸ್ಟರ್ಗಳನ್ನು ಅಂಟಿಸಿ ಬನ್ನಿ ಬಿಡದಿಗೆ ಸ್ವಾಗತ ಅಂತೇಳಿ ಪೋಸ್ಟರ್ಗಳನ್ನು ಹಾಕಲಾಗಿದೆ. ಅನಿತಾ ಕುಮಾರಸ್ವಾಮಿ, HDK, ನಿಖಿಲ್, ಹೀಗೆ ಅನೇಕರ ಚಿತ್ರಗಳನ್ನು ಹಾಕಿ ಪೋಸ್ಟರ್ಗಳನ್ನು ಹಾಕಿರೋದು. ಹಾಗೆಯೇ ನೋಡ್ತಾ ಇರ್ಬೋದು, ನೈಜ ರೈತರ ಮಕ್ಕಳಾದ ಅನಿತಾ ಕುಮಾರಸ್ವಾಮಿ, HDK, ನಿಖಿಲ್, ನಾವುಗಳು ಈ ಬಿಡದಿ ವ್ಯಾಪ್ತಿಯಲ್ಲಿ ಬದುಕೋಕೆ 100 ಎಕರೆ ಭೂಮಿ ಮಾತ್ರ ಇದೆ, ಇದನ್ನ ನಮಗೆ ಬಿಟ್ಟು ಕೊಡಿ ಅಂತೇಳಿ ವ್ಯಂಗ್ಯವಾಡಿ ಬಿಜೆಪಿಯವರು ಏನು JDSನವರ ವಿರುದ್ಧ ಕಾಂಗ್ರೆಸ್ನವರು ಈ ರೀತಿಯಾಗಿ ಪೋಸ್ಟ್ ಹಾಕಿರೋದು. ಇನ್ನೊಂದು ಪೋಸ್ಟ್ ಅನ್ನು ನೋಡ್ತಾ ಇರಬಹುದು. ಅನಿತಕ್ಕ, ನಾನು ವಿನಯ್ ಗೌಡ, ನಿಮ್ಮ ಬೇನಾಮಿ ಭೂಮಿಯ ಒಡೆಯ, ಏನಪ್ಪಾ 35 ಎಕರೆ ಜಮೀನು ನಂದಕ್ಕ, ಈ ರೀತಿಯಾಗಿ ಪೋಸ್ಟ್ ಅನ್ನು ಹಾಕಲಾಗಿದೆ. ಒಂದು ಕಡೆಯಲ್ಲಿ ವಿನಯ್ ಗೌಡ ಅವರ ಫೋಟೋವನ್ನು ಕೂಡ ನೋಡ್ತಾ ಇರಬಹುದು. ಇನ್ನೊಂದು ಕಡೆಯಲ್ಲಿ ಅನಿತಾ ಕುಮಾರಸ್ವಾಮಿ ಅವರ ಫೋಟೋವನ್ನು ಕೂಡ ನೋಡ್ತಾ ಇರಬಹುದು. ಇದೇ ರೀತಿಯಾಗಿ ಸಾಕಷ್ಟು ಕಡೆಗಳಲ್ಲಿ ಬಿಡದಿಯ ಟೌನ್ ಆಗಿರಬಹುದು, ಸುತ್ತಮುತ್ತಲ ಕಡೆಗಳಲ್ಲಿ ಪೋಸ್ಟರ್ ಅಂಟಿಸಿ ಕಾಂಗ್ರೆಸ್ನವರು ಪೋಸ್ಟರ್ ಅಂಟಿಸಿ ವ್ಯಂಗ್ಯವಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಪೋಸ್ಟರ್ ವಾರ್ ಕಾಂಗ್ರೆಸ್ ಕಡೆಯಿಂದ ಈಗ ಆಗ್ತಾ ಇರೋದಲ್ಲ, ಈ ಹಿಂದೆಯೂ ಕೂಡ ಪರಿಣಾಮಕಾರಿಯಾಗಿ ಪೋಸ್ಟರ್ ವಾರನ್ನು ರಾಜ್ಯದಲ್ಲಿ ಕಾಂಗ್ರೆಸ್ನವರು ಉಪಯೋಗ ಮಾಡಿಕೊಂಡು ಅಧಿಕಾರಕ್ಕೆ ಬಂದವರು. ಈ PCM ಹೀಗೆ ಅನೇಕ ರೀತಿಯ ಪೋಸ್ಟರ್ ವಾರ್ಗಳನ್ನು ಕೂಡ ನೀವು ಗಮನಿಸಿದ್ರಿ. ಅದೇ ರೀತಿಯಾಗಿ ಈಗ ಮತ್ತೆ ಪೋಸ್ಟರ್ ವಾರ್ ರಾಜ್ಯ ರಾಜಕೀಯದಲ್ಲಿ ಶುರುವಾಗಿದೆ. ಇಲ್ಲಿ ಬಿಜೆಪಿ ನಾಯಕರು ಹಾಗೆಯೇ JDS ನಾಯಕರ ವಿರುದ್ಧ ವ್ಯಂಗ್ಯವಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಾಮನಗರ ಪ್ರತಿನಿಧಿ ಪ್ರವೀಣ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್, ಗಮನಿಸ್ತಾ ಇದ್ವಿ ಪೋಸ್ಟರ್ ವಾರ್ ಜೋರಾಗ್ತಾ ಇದೆ. ಈ ಪೋಸ್ಟರ್ಗಳನ್ನು ಅಂಟಿಸಿದ್ಯಾರು, ಎಲ್ಲೆಲ್ಲ ಪೋಸ್ಟರ್ಗಳನ್ನು ಹಾಕಲಾಗಿದೆ, ಏನೆಲ್ಲ ಉಲ್ಲೇಖ ಮಾಡಲಾಗಿದೆ? ದೊಡ್ಡ ಮಟ್ಟದಲ್ಲಿ ಮುಂದುವರಿತಾ ಇರುವಂತದ್ದು ಕಾಂಗ್ರೆಸ್ ಇದೀಗ ಪೋಸ್ಟರ್ ವಾರನ್ನ ಆರಂಭ ಮಾಡಿರುವಂತದ್ದು. ಬಿಜೆಪಿ ಹಾಗೂ JDS ವಿರುದ್ಧವಾಗಿ ಇದು ಪೋಸ್ಟರ್ ವಾರನ ಮಾಡಿರುವಂತದ್ದು. ಏನು ಟೌನ್ಶಿಪ್ಗೆ ಬಿಜೆಪಿ ಹಾಗೂ JDS ವಿರೋಧ ವ್ಯಕ್ತಪಡಿಸಿದೆ, ಆ ನಿಟ್ಟಿನಲ್ಲಿ
ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಭಾವಚಿತ್ರಗಳನ್ನ ಅಳವಡಿಸಿ ಅವರ ವಿರುದ್ಧ ಒಂದು ಪೋಸ್ಟರ್ ಅನ್ನ ಹಾಕಿರುವಂತದ್ದು. ಇವತ್ತು ಬಿಡದಿಗೆ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಟ್ಟು ರೈತರ ಜಮೀನುಗಳನ್ನ ಪರಿಶೀಲನೆ ಮಾಡ್ಲಿಕ್ಕೆ ಮುಂದಾಗಿತ್ತು. ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಛಲವಾದಿ ನಾರಾಯಣಸ್ವಾಮಿ, ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ್ ಕೂಡ ಬಿಜೆಪಿ ನಿಯೋಗ ಬಂದು ರೈತರ ಜಮೀನಿಗೆ ಭೇಟಿಯನ್ನು ನೀಡಿ ಒಂದಷ್ಟು ಪರಿಶೀಲನೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿತ್ತು. ಅದರ ಸ್ವಾಗತ ಕೋರುವಂತ ನಿಟ್ಟಿನಲ್ಲಿ ವ್ಯಂಗ್ಯವಾಗಿ ಅವರ ವಿರುದ್ಧವಾಗಿ ಒಂದು ಪೋಸ್ಟರ್ ನ ಅಳವಡಿಸಿರುವಂತದ್ದು. ರೈತರ ಭೂಮಿ ಕದ್ದ ಆರ್ ಅಶೋಕ್, ಬಿರಿಯಾನಿ ಅಡ್ಡೆಯ ಚಿಲ್ಲರೆ ನಾರಾಯಣಸ್ವಾಮಿ, RTGS ಕಳ್ಳ ವಿಜಯೇಂದ್ರ ಅಂತ ಹೇಳಿ ಒಂದಷ್ಟು ಪೋಸ್ಟರ್ ಗಳನ್ನ ಅವರು ಬರುವಂತ ದಾರಿ ಮಧ್ಯೆ ಅಂಟಿಸಿರುವಂತದ್ದು. ಈ ಅಂಟಿಸಿದ್ರ ಮುಖಾಂತರ ಪೋಸ್ಟರ್ ವಾರನ್ನ ಕಾಂಗ್ರೆಸ್ ಆರಂಭ ಮಾಡಿರುವಂತದ್ದು. ಅಂದ್ರೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಆ ಪೋಸ್ಟರ್ ಮೂಲಕ ಅವರ ಬಿಜೆಪಿ ನಾಯಕರಿಗೆ ತಿಳಿಸಿರುವಂತದ್ದು. ಇದ್ರ ಜೊತೆಗೆ JDS ಕೂಡ ಟಕ್ಕರ್ ಅನ್ನ ಕೊಟ್ಟಿರುವಂತದ್ದು ಕಾಂಗ್ರೆಸ್ನ ಪಕ್ಷದ ಮುಖಂಡರುಗಳು. ಅಂದ್ರೆ ಅನಿತಾ ಕುಮಾರಸ್ವಾಮಿ ಬೇನಾಮಿ ಹೆಸರಿನಲ್ಲಿ ಆಸ್ತಿಯನ್ನ ಮಾರಿದ್ದಾರೆ, ಅದು ರೈತರ ಜಮೀನು, ದಯಮಾಡಿ ಆ ಜಮೀನನ್ನ ರೈತರಿಗೆ ಕೊಟ್ಬಿಡಿ, 40 ರಿಂದ 50 ಎಕರೆ 60 ಎಕರೆ ಈ ರೀತಿ ಬೇನಾಮಿಯನ್ನ ಮಾಡ್ಕೊಂಡಿದ್ದೀರಿ, ಅದು ರೈತರ ಜಮೀನು, ನೀವು ರೈತರ ಮಕ್ಕಳು ಅಂತ ಹೇಳ್ತಿರಲ್ಲ, ರೈತರಿಗೆ ಕೊಟ್ಬಿಡಿ ಅನ್ನೋದ್ರ ಮುಖಾಂತರ ಆ ಪೋಸ್ಟರ್ ಅನ್ನ ಅಂಟಿಸಿರುವಂತದ್ದು. ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇರುವಂತದ್ದು. ಸಾಕಷ್ಟು ದಿನಗಳಿಂದ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೋರಾಟಗಳನ್ನ ರೂಪುರೇಷೆಯನ್ನ JDS ಮಾಡಬೇಕು, ಪಾದಯಾತ್ರೆಯನ್ನ ಮಾಡಬೇಕು ಅಂತ ಹೇಳಿ ಕೂಡ ರೂಪುರೇಷೆಗಳನ್ನ ಸಿದ್ಧಪಡಿಸ್ಕೊಂತ ಇತ್ತು. ಮತ್ತೊಂದ್ ಕಡೆ ಬಿಜೆಪಿ ನಿಯೋಗ ಇವತ್ತು ಭೇಟಿಯನ್ನ ಕೊಡ್ತಿದ್ರು. ಅವ್ರಿಗೆ ಬರುವಂತ ನಾಯಕರುಗಳಿಗೆ ಒಂದ್ ರೀತಿ ವ್ಯಂಗ್ಯವಾಗಿ ನೋಡುವಂತ ರೀತಿಯಲ್ಲಿ ಈಗ ಅವ್ರಿಗೆ ಪೋಸ್ಟರ್ ನ ಅಂಟಿಸಿರುವಂತದ್ದು. ಜೊತೆಗೆ ಪಾದಯಾತ್ರೆ ಮಾಡುವಂತ JDS ನಾಯಕರು ಕೂಡ ಪೋಸ್ಟರ್ ಅಂಟಿಸೋದ್ರ ಮುಖಾಂತರ ಈ ರೀತಿ ಒಂದು ಟಕ್ಕರ್ ಅನ್ನ ಕೊಟ್ಟಿರುವಂತದ್ದು. ಇದು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಜಟಾಪಟಿ ಈಗ ಮುಂದುವರಿತಾ ಇರುವಂತದ್ದು. ಒಂದಷ್ಟು ಹೋರಾಟಗಳು ಒಂದ್ ಕಡೆ ನಡೀತಾ ಇದ್ರೆ, ಮತ್ತೊಂದ್ ಕಡೆ ಈ ರೀತಿ ಪೋಸ್ಟರ್ ವಾರನ್ನ ಅಂಟಿಸೋದ್ರ ಮುಖಾಂತರ ಮತ್ತಷ್ಟು ಜಟಾಪಟಿ ಹೆಚ್ಚಾಗ್ತಾ ಇರುವಂತದ್ದು. ಸಂಪತ್, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.